ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಗೆಲ್ರಿಗೂ ಏನನ್ಸುತ್ತೆ, ನಾವು ರಾಯರನ್ನ ಕೇಳ್ಕೋತಾ ಇದ್ದೀನಿ, ರಾಯರಲ್ಲಿ ನಾನು ತುಂಬ ಸರಿ ಸಂಕಲ್ಪನ ಮಾಡಿದ್ದೀನಿ, ತುಂಬ ಕಷ್ಟಗಳನ್ನ ಹೇಳ್ಕೊಂಡಿದ್ದೀನಿ, ತುಂಬ ಸೇವೆನ ಮಾಡಿದ್ದೀನಿ, ತುಂಬ ವ್ರತಗಳನ್ನ ಮಾಡಿದ್ದೀನಿ. ಆದರೂ ಕೂಡ ನನಗೆ ಯಾವುದೇ ರೀತಿ ಪ್ರತಿಫಲ ದೊರಕಿಲ್ಲ. ನನ್ನ ಈ ಒಂದು ಕಷ್ಟ ಸುಮಾರು ವರ್ಷಗಳಿಂದ ನಾನು ಕೇಳ್ಕೊಳ್ತಾ ಬಂದ್ರೂ ಕೂಡ ಅದಕ್ಕೆ ಯಾವುದೇ ರೀತಿ ಪರಿಹಾರ ಅಂತೂ ಸಿಗ್ತಿಲ್ಲ ಅನ್ನೋರು ಮೊದಲಿಗೆ ನಾವೇನು ಮಿಸ್ಟೇಕ್ನ ಮಾಡ್ತಾಯಿದ್ವಿ, ಏಂತಕ್ಕೆ ರಾಯರು ನಮಗೆ ಯಾವುದೇ ರೀತಿ ಸೂಚನೆ ಕೊಡ್ತಾ ಇಲ್ಲ, ಯಾವುದೇ ರೀತಿ ಪ್ರತಿಫಲನ ನೀಡ್ತಾ ಇಲ್ಲ ಅನ್ನೋದಕ್ಕೆ ಯಾವ ರೀತಿ ಕೇಳ್ಕೊತಾ ಇದ್ದೀವಿ, ಏನಕ್ಕೋಸ್ಕರ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊಬೇಕು. ನೀವು ಈ 6 ತಪ್ಪುಗಳನ್ನ ಮಾಡ್ತಾ ಇದ್ದರೆ ರಾಯರು ಕಡೆಯಿಂದ ಯಾವುದೇ ರೀತಿ ಸೂಚನೆಗಳು ನಿಮಗೆ ಸಿಗೋದಿಲ್ಲ. ಅಂದರೆ ನಿಮ್ಮ ಇಷ್ಟ ದೇವರು ರಾಯರು ಆಗಿರ್ಬೋದು ಅಥವಾ ಬೇರೆ ಯಾವುದೇ ದೇವರಾಗಿರ್ಬೋದು, ಆ ಭಗವಂತ ಯಾವುದೇ ರೀತಿ ಪ್ರತಿಫಲ ನಿಮಗೆ ಸಿಗ್ತಾ ಇಲ್ಲ ಅಂದರೆ ನೀವು ಮಾಡ್ತಿರೋಂಥ ಮಿಸ್ಟೇಕ್ ಇರ್ಬೋದು, ನಾವು ಬೇಡ್ಕೊಳ್ಳೋದೇ ನಾವು ತಪ್ಪಾಗಿ ಬೇಡ್ಕೊತಾ ಇರ್ಬೋದು, ಅಥವಾ ನಾವು ಏನೋ ಒಂದು ತಪ್ಪನ್ನ ಮಾಡ್ತಾ ಇರ್ಬೋದು. ಅದನ್ನ ನಾವು ಮೊದಲಿಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಅದೆಲ್ಲದಕ್ಕೂ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ಲೈಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಇನ್ನೂ ಕೂಡ ನಿಮಗೆ ಹೆಚ್ಚು ಹಲವು ಕುತೂಹಲಕಾರಿ ಸೂಚನೆಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಆಗುವಂಥ ಘಟನೆಗಳಿಗೆ ನಿಮಗೆ ಉತ್ತರ ಸಿಗ್ತಾ ಇಲ್ಲ ಅಂದರೆ ರಾಯರ ಮೂಲಕ ಯಾವ ರೀತಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ನಾನು ವಿಡಿಯೋ ಮಾಡೋದಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಇನ್ನು ಸ್ಟಾರ್ಟ್ ಮಾಡೋಣ. ನಾವು ಯಾವ ರೀತಿ 6 ತಪ್ಪುಗಳನ್ನ ಮಾಡ್ತಾಯಿದ್ದೀವಿ ಅದನ್ನು ನಾವು ನಾಳೆಯಿಂದನೇ ಕರೆಕ್ಷನ್ನ ಮಾಡ್ಕೋಬೇಕು. ಅದರಲ್ಲೂ ಈಗ ಬರುವಂಥ ಗುರುವಾರ ಅಂತೂ ತುಂಬ ವಿಶೇಷವಾದ ಗುರುವಾರ ಅಂತಲೇ ಹೇಳ್ಬೋದು. ನಿರ್ಜಲ ಏಕಾದಶಿ ಇರೋದ್ರಿಂದ ನೀವು ಅವತ್ತಿನ ದಿವಸನೇ ನೀವು ಈ ತಪ್ಪುಗಳನ್ನ ಸರಿ ಮಾಡಿಕೊಂಡು ನೀವು ನಿಮ್ಮ ಪ್ರಾರ್ಥನೆನ ನೀವು ರಾಯರಿಗೆ ತಲುಪೋ ರೀತಿ ಮಾಡ್ಬೋದು. ಅದು ಯಾವ ರೀತಿ ಮಾಡೋದು ಅಂತಂದರೆ, ಮೊದಲಿಗೆ ಎಲ್ಲರೂ ಕೇಳ್ಕೊತಾರೆ, ನಾವು ಒಬ್ಬರೊಬ್ರು ಬೇರೆಯವ್ರಿಗೆ ಅನ್ಕೋತೀವಪ್ಪ, ಬೇರೆಯವ್ರಿಗೇನೋ ಒಂದು ಒಳ್ಳೇದಾಗಿದೆ ನಮಗೂ ಒಂದು ಒಳ್ಳೇದಾಗುತ್ತೇನೋ, ಅಥವಾ ನೋಡೋರು ಹೆಂಗೆ ಕೇಳ್ಕೊಂಡಿದ ತಕ್ಷಣ ಅವ್ರಿಗೆ ಒಳ್ಳೇದಾಗ್ಬಿಡ್ತಂತೆ, ನಮಗಂತೂ ಏನೂ ಆಗಿಲ್ಲಪ್ಪ, ನಾವು ಇಷ್ಟೆಲ್ಲ ಸೇವೆ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಪ್ರತಿಫಲನೇ ಕೊಟ್ಟಿಲ್ಲ ಅಂತ ನಾವು ರಾಯರ ಬಗ್ಗೆ ಅಂತಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಲಿ ಅಥವಾ ಯಾವುದೋ ಒಂದು ದೇವ್ರ ಬಗ್ಗೆ ಆಗಲಿ ಮಾತಾಡ್ತಾ ಇರ್ತೀವಿ. ಅದೇ ಅವ್ರು ಕೊಟ್ಟಿರೋ ದೇವರು ನಮಗೆ ಯಾಕೆ ಕೊಡ್ತಾ ಇಲ್ಲ? ಅಯ್ಯೋ ಅವ್ರದ್ದೇನೋ ಲಕ್ ಚೆನ್ನಾಗಿದೆ ಅದಕ್ಕೆ ಕೊಡ್ತಪ್ಪ, ನಮ್ಮ ಲಕ್ ಸರಿಯಿಲ್ಲ, ನನ್ನ ಹಣೆ ಬರೇನೇ ಇಷ್ಟು, ನನ್ನ ಹಣೆ ಬರ ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೆ ದೇವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅಂತ ಎಲ್ಲ ಸುಮಾರು ಮಾತುಗಳನ್ನ ನಾವು ನಮ್ಮ ಮನಸ್ಸಲ್ಲಿ ಬಂದಿಲ್ಲ ಅಂದರೂ ನಮ್ಮ ಅಕ್ಕಪಕ್ಕದಲ್ಲಿ ಮಾತಾಡೋವಂಥ ಜನಗಳ ಮಾತನ್ನ ಕೇಳಿಸ್ಕೊಂಡೆ ನಾವು ಅದರಲ್ಲೇ ಕುಗ್ಗೋಗ್ಬಿಟ್ಟಿರ್ತೀವಿ. ಓ ಹೌದು 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 ಅನ್ನೋ ರೀತಿ ನಮ್ಮ ಮೈಂಡ್ಸೆಟ್ ನಾವು ಕ್ರಿಯೇಟ್ನ ಮಾಡ್ಕೊಳ್ಬಿಟ್ಟಿರ್ತೀವಿ. ಅದರಿಂದ ನೀವು ಈಚೆಗೆ ಬನ್ನಿ. ಏನಕ್ಕೆ ಸಾಧ್ಯ ಇಲ್ಲ? ಸಾಧ್ಯ ಆಗೇ ಆಗುತ್ತೆ. ಮೊದಲಿಗೆ ನೀವು ನಂಬಿಕೆ ಇಟ್ಟಿಲ್ಲ, 100% ನಂಬಬೇಕು. ಅವ್ರ ನಂಬಿಕೆ 100% ಗಟ್ಟಿಯಾಗಿ ನಿಂತಿದೆ. ನಿಮ್ಮ ನಂಬಿಕೆ ಆಗುತ್ತೋ ಇಲ್ವೋ ಬೇರೆಯವ್ರನ್ನ ಕೇಳೋದ್ರಲ್ಲೇ ನೀವು ನಂಬಿಕೆನ ಕಳ್ಕೊತಾ ಇದ್ದೀರಾ. ಓ ನಿಮ್ಗೆ ಆಯಿತಾ, ಎಷ್ಟು ದಿವ್ಸಗಳಿಂದ ನೀವು ಪೂಜೆ ಮಾಡ್ತಿದ್ದೀರಾ, ಎಷ್ಟು ವರ್ಷಗಳಿಂದ ನೀವು ದೇವಸ್ಥಾನಕ್ಕೆ ಬರ್ತಿದ್ದೀರಾ ಅಂತ ಕೇಳೋದ್ರಲ್ಲಿ ನೀವು ಸಮಯ ಕಳೀತಿದೆ. ಅಲ್ಲಿಗೆ ನಿಮ್ಮ ಎನರ್ಜಿ ಕುಗ್ತಾ ಇದೆ. ಆ ಥರ ಕೇಳೋದ್ರ ಮೂಲಕ ನೀವು ಕೇಳಬೇಕಾ, ನೀವು ಆ ದೇವ್ರನ್ನ ಕೇಳ್ಕೊಳ್ಳಿ. ನಿಮ್ಮ ಇಷ್ಟ ದೇವರು ಅಥವಾ ನೀವು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಾ, ಆ ದೇವರಲ್ಲಿ ಕೇಳ್ಕೊಬಿಡಿ. ಇದಾಗುತ್ತಾ ಆಗಲ್ವಂತ ಅದನ್ನು ಬಿಟ್ಟು ನೀವು ಬೇರೆಯವ್ರ ಹತ್ರ ಕೇಳೋದಕ್ಕೆ ಹೋಗಬೇಡಿ. ನೀವು 100% ನಂಬಿಕೆ ಇಟ್ಟು ಮಾಡ್ತೀನಿ ಅನ್ನೋದಾದರೆ ಮಾತ್ರ ಎಲ್ಲ ಕೆಲಸನೂ ಸಾಧ್ಯ ಆಗುವಂಥದ್ದು. ನಿಮ್ಮ ಮನಸ್ಸಲ್ಲೇ ಆಗುತ್ತೋ ಇಲ್ವೋ ಅಂತ ಅನುಮಾನ ಇಟ್ಕೊಂಡು ನೀವು ಹೋದರೆ ಅದು ಆಗೋದೇ ಇಲ್ಲ. ಇದನ್ನಂತೂ ಬರೆದಿಟ್ಕೊಬಿಡಿ ಅಂತಲೇ ಹೇಳ್ಬೋದು. ಅದು ಯಾವ ರೀತಿ ಸಾಧ್ಯ ಆಗುತ್ತೆ ಮತ್ತು ಅಂದರೆ, ನೀವು ಮೊದಲಿಗೆ ಸಂಕಲ್ಪನ ಮಾಡ್ಕೋತೀರಲ್ವ ರಾಯರಲ್ಲಿ. ಸಂಕಲ್ಪ ಮಾಡೋದಂದ್ರೆ ಏನು, ಕಣ್ಮುಚ್ಕೊಂಡು ಅಥವಾ ಕಣ್ಣೀರು ಹಾಕ್ಕೊಂಡು ನಮ್ಮ ಇಷ್ಟಗಳನ್ನ ನಮ್ಮ ಕಷ್ಟಗಳನ್ನ ಒಂದೇ ಸರಿ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಅದು ಸಂಕಲ್ಪ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ಒಂದು ವಿಧಿವಿಧಾನ ಇದೆ. ಅದು ಯಾವ ರೀತಿ ಮಾಡಬೇಕು ಅಂತಂದರೆ ತುಂಬ ಸರಳವಾಗಿ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಏಕಾಗ್ರತೆ. ಮೊದಲಿಗೆ ನಾವು ಏಕಾಗ್ರತೆಯಿಂದ ನಮ್ಮ ಸಂಕಲ್ಪದ ಮೇಲೆ ನಾವು ಕಾನ್ಸಂಟ್ರೇಷನ್ನ ಮಾಡಬೇಕು. ಮನಸ್ಸಲ್ಲಿ ಹಲವಾರು ವಿಚಾರಗಳನ್ನ ಹಲವಾರು ಯೋಚನೆಗಳನ್ನ ನಾವು ತುಂಬಿಕೊಂಡು ಸಂಕಲ್ಪನ ಮಾಡ್ತೀವಿ ಅಂದರೆ ಅದು ಸಾಧ್ಯ ಆಗುತ್ತೆ. ಸಾಧ್ಯ ಆಗೋದಿಲ್ಲ. ಯಾವುದೇ ಒಂದು ಕೆಲಸ ಆಗಿರ್ಬೋದು ಅಥವಾ ಯಾವುದೋ ಒಂದು ನೀವು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಪೂರ್ತಿ ನಿಮ್ಮ ಗಮನ ಎಲ್ಲವೂ ಕೂಡ ಅಡುಗೆ ಮೇಲೆ ಇರಬೇಕು. ನೀವು ಯಾವುದೋ ಒಂದು ಚಿಂತೆಯಲ್ಲಿ ನೀವು ಅಡುಗೆ ಮಾಡಿದ್ರೆ ರುಚಿ ಆ ಕಡೆ ಈ ಕಡೆ ಆಗುತ್ತೆ. ಅದೇ ರೀತಿ ನಿಮ್ಮ ಪ್ರಾರ್ಥನೆ, ನಿಮ್ಮ ಸಂಕಲ್ಪದ ಮೇಲೆ ನಿಮ್ಮ ಗಮನ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಕಷ್ಟದ ಪರಿಸ್ಥಿತಿಲಿದ್ದರೆ ನಿಮ್ಮ ಕಷ್ಟ ಮಾತ್ರ ರಾಯರಿಗೆ ಹೇಳ್ಕೋಬೇಕು. ಅಂದರೆ ಒಂದು ವಿಚಾರ, ಇವಾಗ ಏನು ನಿಮಗೆ ಮದುವೆ ಆಗ್ತಿಲ್ಲಪ್ಪ, ತುಂಬ ದಿವಸಗಳಿಂದ ಮದುವೆ ಆಗ್ತಿಲ್ಲ ಅಂತ ನೀವು ಅಂದ್ಕೊಂಡು ಅದೊಂದು ಮಾತ್ರ ಕೇಳಬೇಕು. ಬಿಟ್ಟರೆ ನೀವು ಮದುವೆ ಆಗಬೇಕಪ್ಪ ಅಥವಾ ನನ್ನ ಮನೆ ಕಟ್ಟಬೇಕಪ್ಪ, ನನ್ನ ಸಾಲ ತೀರಬೇಕಪ್ಪ, ಆ ಥರ ನಿಮ್ಮ ಕಷ್ಟಗಳನ್ನ ನೀವು ಡಿವೈಡ್ ಮಾಡಿಕೊಂಡು ರಾಯರ ಮುಂದೆ ಸಂಕಲ್ಪನ ಮಾಡೋದಕ್ಕೆ ಹೋಗ್ಬಿಡಿ. ಅಲ್ಲಿ ನಿಮ್ಮ ಎನರ್ಜಿನೂ ಕೂಡ ಡಿವೈಡ್ ಆಗುತ್ತೆ. ಅದು ರಾಯರ ಪಾದಕ್ಕೆ ರಾಯರಿಗೆ ಮುಟ್ಟೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಲೇ ಹೇಳ್ಬೋದು. ನೀವು ಅದರಿಂದಾಗಿ ನೀವು ಯಾವ ಒಂದು ಕಷ್ಟದ ಪರಿಸ್ಥಿತಿಯಿಂದ ಯಾವ ಕಷ್ಟನ ನೀವು ಎದುರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಒಂದು ವಿಚಾರ ಮಾತ್ರ ಅಂದರೆ ನಿಮಗೆ ಸ್ಪಷ್ಟ ಆಗಿರಬೇಕು.
ತುಂಬ ಗೊಂದಲ ಇಟ್ಕೊಂಡು ನೀವು ನಿಮಗೆ ಡೌಟ್ ಆಗಿರ್ಬಾರ್ದು, ಅಯ್ಯೋ ಇಷ್ಟು ದಿವಸನೇ ಆಗದೆ ಇರೋದು ಇವಾಗ ಆಗುತ್ತಾ, ಆ ಥರ ನೀವು ಮನಸ್ಸಲ್ಲಿ ಯಾವುದಕ್ಕೂ ಕೂಡ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ನೀವು ತುಂಬ ಕ್ಲಾರಿಟಿಯಿಂದ ನನ್ನ ಮದುವೆ ಆಗಬೇಕಪ್ಪ ತಂದೆ, ನನ್ನ ಮದುವೆ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ, ಆದರೂ ಆಗ್ತಾಯಿಲ್ಲ, ಒಂದು ದಾರಿನ ತೋರಿಸಿ ಅಂತ ನೀವು ಕೇಳ್ಕೊಂಡ್ರೇ ಮಾತ್ರ ಅದು ಸಾಧ್ಯ ಆಗುವಂಥದ್ದು. ಇನ್ನು ಎರಡನೇದಾಗಿ ನಮ್ಮ ಮನಸ್ಸಲ್ಲಿ ಎನರ್ಜಿ ಇಲ್ಲದೆ ಇರೋವಂಥದ್ದು. ಅಯ್ಯೋ ಏನೋ ಕೇಳಬೇಕಾ, ಕಾಟಾಚಾರಕ್ಕೆ ಏನೋ ಮಾಡಬೇಕಾ, ಯಾರೋ ಒಬ್ಬರು ಹೇಳಿದ್ರು, ಅಪ್ಪ ಅಮ್ಮ ಹೇಳಿದ್ರು, ಫ್ರೆಂಡ್ಸ್ ಹೇಳಿದ್ರು, ಮಾಡ್ತಾಯಿದ್ದೀನಿ ಅನ್ನೋ ಮನಸ್ಸಿಂದ ಅಂತೂ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ನೀವು ಒಂದೇ ಮನಸ್ಸಿಂದ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಮಾತ್ರನೇ ಮಾಡಿ ಅಂತ ಹೇಳ್ಬೋದು. ನಿಮಗೆ ದೃಢವಾಗಿ ಅನ್ನಿಸ್ಬೇಕು, ಇಲ್ಲಪ್ಪ ನಾನು ರಾಯರಿಗೆ ಇದು ಕೇಳ್ಕೊಂಡ್ರೆ ಅಥವಾ ರಾಯರಿಗೆ ನಾವು ಇದೊಂದು ವ್ರತ ಮಾಡಿದ್ರೆ, ಸೇವೆ ಮಾಡಿದ್ರೆ ಪಕ್ಕ ನಾನು ಅಂದ್ಕೊಂಡಿರೋದಾಗುತ್ತೆ, ನನಗೆ ನಂಬಿಕೆ ಇದೆ ಅಂತ ನಿಮ್ಮ ಮನಸ್ಸಿಗೆ ಯಾವಾಗ ಹುಟ್ಟುತ್ತೋ ಆವಾಗ ಮಾತ್ರನೇ ಮಾಡಿ. ಬೇರೆಯವ್ರು ಯಾರೋ ಹೇಳಿದ್ರು ಅಥವಾ ಎಲ್ಲೋ ಒಂದು ಕಡೆ ವೀಡಿಯೋ ನೋಡಿದೆ, ಇಲ್ಲ ಇನ್ನೊಬ್ರಿಗೆ ಏನೋ ಆಗ್ಬಿಡ್ತಪ್ಪ ಅದ್ರ ಎಕ್ಸ್ಪೀರಿಯೆನ್ಸಿಂದ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಆ ಥರ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ. ನೀವು ಬೇರೆಯವ್ರ ಇನ್ಫ್ಲೂಯೆನ್ಸಿಂದ ಮಾಡ್ತಿದ್ದೀರಾ, ಮಾಡಿ ಪರವಾಗಿಲ್ಲ, ಅಂದರೆ ನಿಮಗೆ ಆ ನಂಬಿಕೆ ಆ ಟ್ರಸ್ಟ್ ಬಂದಾಗ ಮಾತ್ರನೇ ನೀವು ಮಾಡಿ. ನಿಮಗೆ ದೃಢವಾಗಿ ಸಂಕಲ್ಪ ಅಂದ್ಬಿಡಬೇಕು, ನನಗೆ ಆಗುತ್ತಪ್ಪ ನೆರವೇರುತ್ತಪ್ಪ ಅನ್ನೋ ಖುಷಿಯಿಂದ ನೀವು ಮಾಡಬೇಕು, ಆವಾಗಲೇ ಅದು ಸಕ್ಸಸ್ ಆಗುವಂಥದ್ದು. ಇನ್ನು ಮೂರನೇದಾಗಿ ನೀವು ಸಂಕಲ್ಪ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಉಸಿರಾಟದ ಏರಿಳಿತನೂ ನೀವು ನೋಡ್ಕೋಬೇಕು. ನೀವು 3 ಸತಿ ಜೋರಾಗಿ ಉಸಿರಾಡಬೇಕು. ಉಸಿರು ಒಳಗಡೆ ಎಳ್ಕೊಂಡು ಹೊರಗಡೆ ಬಿಡಬೇಕು, ಒಳಗಡೆ ಎಳ್ಕೊಂಡು ಹೊರಗಡೆ ಬಿಡಬೇಕು. ಆ ಥರ ನೀವು ಕನಿಷ್ಠ ಪಕ್ಷ ಒಂದು 3 ಸರಿ ಮಾಡಿಬಿಟ್ಟು ಆಮೇಲೆ ನೀವು ಸಂಕಲ್ಪ ಮಾಡ್ಕೋಬೇಕು. ಏನಕ್ಕಂದರೆ ನಮ್ಮ ಪ್ರಾಣಶಕ್ತಿನೂ ಕೂಡ ಇದಕ್ಕೆ ತುಂಬಾ ಇಂಪಾರ್ಟೆಂಟು. ದೇವರಿಗೆ ತಲುಪಬೇಕು ಅಂದರೆ ನೀವು ಸುಮ್ಮನೆ ಮೇಲುಸಿರಲ್ಲಿ ಕೇಳಿಕೊಂಡು ಸುಮ್ಮನಾದರೆ ಆಗೋಲ್ಲ. ನಿಮ್ಮ ಒಳಗಡೆಯಿಂದ ಅಂತರಾಳದಿಂದ ನಿಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟಬೇಕು. ನಿಮ್ಮ ಪ್ರಾಣಶಕ್ತಿನ ಮೊದಲಿಗೆ ನೀವು ಹೆಚ್ಚಳಗೊಳಿಸಿ ಆ ನಂತರ ನೀವು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟು 4ನೇದಾಗಿ ನೀವು ಏನ ಮಾಡಬೇಕು ಅಂದರೆ, ನೀವು ಮೊದಲಿಗೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಕೂತ್ಕೋತಾ ಇದ್ದೀರಾ ದೇವ್ರ ಮನೇಲಿ ಅಂತಂದರೆ, ನೀವು ಸಂಕಲ್ಪ ಮಾಡೋದಕ್ಕಿಂತ ಮುಂಚೆನೇ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋದು ಅಥವಾ ಯಾರ ಬಗ್ಗೆನೋ ಕೆಟ್ಟದಾಗಿ ಮಾತಾಡೋವಂಥದ್ದು, ಜಗಳ ಆಡೋವಂಥದ್ದು ಆ ಥರ ಮಾಡಬಾರ್ದು. ಇಲ್ಲ ಸಂಕಲ್ಪ ಆದಮೇಲೆ ಪೂಜೆ ಎಲ್ಲ ಮುಗ್ದಿರುತ್ತೆ, ಮನೇಲಿ ಏನೋ ಕಿರಿಕಿರಿ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಕೆಟ್ಟ ಮಾತುಗಳೆಲ್ಲ ಮನೇಲಿ ಆಡೋವಂಥದ್ದು ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಮನಸ್ಸು ಶಾಂತವಾಗಿರಬೇಕು, ನೀವು ಸಂಕಲ್ಪ ಮಾಡ್ಕೋಬೇಕು. ಪೂಜೆ ಮಾಡಿದ್ಮೇಲೂ ಕೂಡ ಅದು ಇಂಪಾರ್ಟೆಂಟು. ಬರೀ ಪೂಜೆ ಮಾಡೋ ತನಕ ಮಾತ್ರ ನಿಮ್ಮ ಮನಸ್ಸು ಶಾಂತವಾಗಿ ಇಟ್ಕೊಂಡು ಆಮೇಲೆ ಬೇರೆಯವ್ರ ಮೇಲೆ ಜಗಳ ಆಡೋದು ಅಥವಾ ಬೇರೆಯವ್ರು ಆ ಥರ ಬದುಕ್ತಾ ಇದ್ದಾರೆ, ಈ ಥರ ಬದುಕ್ತಾ ಇದ್ದಾರೆ ಅಂತ ಅಸೂಹೆ ಪಡೋದು ಆ ಥರ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ಯಾರು ಯಾವ ಥರ ಆದರೂ ಇರಲಿ, ನಿಮ್ಮ ಜೀವನಕ್ಕೆ ಏನು ಬೇಕು ಅಷ್ಟು ಮಾತ್ರ ನೀನು ಕ್ಲಾರಿಟಿಯಾಗಿ ಭಗವಂತನಲ್ಲಿ ಕೇಳಿಕೊಂಡು ಇದು ಬಿಡಿ ಅಷ್ಟೇನೆ. ಇನ್ನು 4ನೇದಾಗಿ ನೀವು ಅಂದ್ಕೊಳ್ತಾ ಇರೋದು ಕಷ್ಟ ಆದರೂ ಆಗಿರ್ಬೋದು ಅಥವಾ ಯಾವುದೋ ಒಂದು ಬಯಕೆ ಅಂತಾರೋ ಅಂದ್ಕೊಳ್ಳಿ, ನೀವು ಯಾವ್ದಾರು ಆಗಿರ್ಬೋದು. ಇವಾಗ ನಿಮ್ಗೊಂದು ಸಾಲ ತೀರಬೇಕಾ ಅಥವಾ ಮನೆ ಕಟ್ಟಬೇಕಾ, ಅದನ್ನು ನೀವು ಊಹೆನ ಮಾಡ್ಕೋಬೇಕು. ಊಹೆನ ಮಾಡಿಕೊಂಡು ನೀವು ದೇವರಲ್ಲಿ ಸಂಕಲ್ಪನ ಮಾಡ್ಕೋತಿದ್ದೀರಾ, ಕಣ್ಮುಚ್ಚು ಪ್ರಾರ್ಥನೆನ ಮಾಡ್ಕೋತಿದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ನೀವು ಮಾತಲ್ಲಿ ಹೇಳೋ ಬದಲು ನಿಮ್ಮ ಮನಸ್ಸಲ್ಲೇ ನೀವು ಅಂದ್ಕೋಬೇಕು. ಈಗ ಹೊಸ ಮನೆ ಕಟ್ಕೊಂಡು ಹೋದರೆ ನಮ್ಮ ಸ್ವಭಾವ ಹೇಗಿರುತ್ತೆ, ಏನೋ ಒಂದು ಕೇಳ್ಕೊಂಡಿರೋದು ಅಂದ್ಕೊಂಡಿರೋ ಸಿಕ್ಕಿದ ತಕ್ಷಣ ನಾವು ಎಷ್ಟು ಖುಷಿ ಪಡ್ತೀವಿ, ಆನಂದ ಪಡ್ತೀವಿ. ಆ ಥರ ನೀವು ನಿಮ್ಮ ಮನಸ್ಸಲ್ಲೇ ನೀವು ಚಿತ್ರನ ಬಿಡಿಸ್ಕೋಬೇಕು. ಓ ಮನೆ ಸಿಕ್ತಪ್ಪ, ನಾನು ಅಂದ್ಕೊಂಡಿರೋದು ನಂಗೆ ನೆರವೇರ್ತು. ಯಾವ ಥರ ಮನೆ ನೀವು ಅಂದ್ಕೊಂಡಿದ್ದೀರ ಆ ಮನೇನ ನಿಮ್ಮ ಮನಸ್ಸಲ್ಲೇ ನೀವು ಡ್ರಾಯಿಂಗ್ನ ಮಾಡ್ಕೋಬೇಕು. ಆ ಮನೆಗೆ ಕಾಲಿಟ್ಟಾಗ ನಿಮ್ಮ ಖುಷಿ ಎಷ್ಟಿರುತ್ತೆ, ಆನಂದ ಎಷ್ಟಿರುತ್ತೆ ಅದನ್ನೆಲ್ಲ ನೀವು ಇಮ್ಯಾಜಿನೇಷನ್ನ ಮಾಡ್ಕೋಬೇಕು. ಕಣ್ಣು ಮುಚ್ಚಿ ನೀವು ಭಗವಂತನ ಹತ್ರ ಕುತ್ಕೊಂಡಾಗ, ರಾಯರ ಮುಂದೆ ನೀವು ಕುತ್ಕೊಂಡಾಗ ಕೇಳ್ಕೊಂಡಾಗ ನೀವು ಇಮ್ಯಾಜಿನೇಷನ್ನ ಮಾಡಿಕೊಂಡು ನೀವು ನಿಮ್ಮ ಬಯಕೆನ ನಿಮ್ಮ ಕಷ್ಟನ ಹೇಳ್ಕೋಬೇಕು. ಆವಾಗ ನೀವು ಅಂದ್ಕೊಂಡಿರೋದು ಆಗುತ್ತೆ. ಈ ಥರ ವಿಧಾನಗಳನ್ನ ನೀವು ಅನುಸರಿಸಿಕೊಂಡು ಹೋದರೆ. ಇನ್ನು 5ನೇದು, ಇವಾಗ ನೀವು ಕೇಳ್ಕೊಂಡಿರ್ತೀರಾ, ಕೇಳ್ಕೊಂಡಾದ್ಮೇಲೆ ನಿಮ್ಗೆ ಡೌಟ್ ಇರುತ್ತೆ. ನೀವು ಕೇಳುವಾಗ ಶಾಂತ ರೀತಿಯಲ್ಲೇ ಒಂದೇ ಮನಸ್ಸಿಂದ ಒಂದೇ ವಿಚಾರಕ್ಕೆ ಮಾತ್ರ ನೀವು ಕೇಳಿರ್ತೀರಾ. ಆದರೆ ಕೇಳಿದಾದ್ಮೇಲೆ ನಿಮಗೆ ಡೌಟ್ ಉಟ್ಕೊಳ್ಳೋ ಅಂಥದ್ದು, ಏನು ಇನ್ನೂ ಆಗಲಿಲ್ವಲ್ಲ, ನಾನು ಪೂಜೆ ಮಾಡಿ ಇಷ್ಟು ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, ಯಾವುದೇ ಸೂಚನೆ ಸಿಗ್ತಾಯಿಲ್ಲ, ಓ ಇದಾಗಲ್ವೇನೋ, ಏನೋ ಅಪ್ಪ ನನಗೆ ಈ ಥರ ಆಗಬೇಕಾ, ಆ ಥರ ಎಲ್ಲ ನೆಗೆಟಿವ್ ಥಾಟ್ಸ್ನ ನೀವು ದಯವಿಟ್ಟು ತಂದ್ಕೊಳಕ್ಕೆ ಹೋಗ್ಬಿಡಿ. ದೇವ್ರ ಹತ್ರ ಒಂದೇ ಮನಸ್ಸಿಂದ ಕೇಳಿದ್ರ ಒಂದು ವಿಚಾರನ ನೀವು ಗೊಂದಲ ಇಲ್ದೇ ನೀವು ಹೇಳ್ಕೊಂಡಿದ್ದಾಯ್ತು ಅಲ್ಲಿಗೆ ಬಿಟ್ಬಿಡ್ಬೇಕು. ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಆಗಿಲ್ಲ 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 ಅಂದ್ಕೊಂಡು ಯಾವಾಗಾಗುತ್ತೋ ನೆಗೆಟಿವ್ ಥಾಟ್ಸ್ಗಳನ್ನ ದಯವಿಟ್ಟು ನೀವು ಹುಟ್ಟಾಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ಬೋದು. ಇನ್ನು ಲಾಸ್ಟ್ನೇದು 6ನೇದಾಗಿ ನೀವು ಕೇಳ್ಕೋಬೇಕಾದ್ರೆ ಏನೋ ಒಂದು ಕಷ್ಟ ಬಂತಪ್ಪ, ಏನೋ ಅನ್ಎಕ್ಸ್ಪೆಕ್ಟೆಡಾಗಿ ನಿಮ್ಗೆ ಏನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಯಾವ ಟೈಮಲ್ಲೋ ಯಾವ ಗಳಿಗೆಲ್ಲೂ ನೀವು ಕಣ್ಣೀರು ಹಾಕೋದು, ಕೇಳೋದು, ಅದರಿಂದ ಏನೋ ಒಂದು ಸಾಧಿಸ್ಬಿಡ್ತೀವಿ ಅಂತ ದಯವಿಟ್ಟು ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ.
ಗೊತ್ತು ಒಂದೊಂದು ಸರಿ ನಾವು ಅಂದ್ಕೊಳಕ್ಕೆ ಆಗದೇ ಇರೋಂಥ ಸಿಚುವೇಶನ್ಗಳು ನಮ್ಮ ಲೈಫಲ್ಲಿ ಬಂದುಬಿಡುತ್ತೆ. ಅವಾಗ ದೇವ್ರನ್ನೇ ತಾನೇ ನಾವು ಕೇಳ್ಕೋಬೇಕು. ಅವಾಗ ಟೈಮುಗಳಿಗೆ ನೋಡೋಕ್ಕಾಗುತ್ತಾ ಅಂತಂದರೆ ಹೌದು, ಅಂಥ ಟೈಮ್ ಬಂದಾಗ ಓಕೆ ಕೇಳ್ಬೋದು, ಪರವಾಗಿಲ್ಲ. ಬಟ್ ಎಲ್ಲ ಟೈಮಲ್ಲೂ ಕೂಡ ಇವಾಗ ನಮ್ಗೆ ಅದು ಬೇಕು, ಇದು ಬೇಕು, ಆ ಕಷ್ಟ ತೀರಬೇಕು ಅಂದ್ಬಿಟ್ಟು ನಾವು ಅನಿಸಿದ ತಕ್ಷಣ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಟೈಮುಗಳಿಗೆ ರಾವುಗಾಲ ಇರುತ್ತೋ ಅಥವಾ ಯಾವ ಟೈಮಲ್ಲಿ ನಾವು ಕೇಳಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡು ಕೇಳಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಕೆಲಸನ ಶುರು ಮಾಡಬೇಕು ಅಥವಾ ಜಾಬ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಏನೋ ಒಂದು ಮನೇನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಥರ ಏನೋ ಒಂದು ಪ್ರಾರಂಭ ಮಾಡಬೇಕು, ಹೊಸದಾಗಿ ಹೊಸ ಕಾರ್ಯಕ್ಕೆ ನೀವು ಕೈ ಹಾಕಬೇಕು ಅನ್ನೋದಾದರೆ ಶುಕ್ಲ ಪಕ್ಷ ಅಂತ ಬರುತ್ತೆ. ಶುಕ್ಲ ಪಕ್ಷದಲ್ಲಿ ನೀವು ಕೇಳ್ಕೋಬೇಕು. ಆವಾಗ ಅದು ಸುರಕ್ಷಿತವಾಗಿ ನೆರವೇರುತ್ತೆ. ಅದೇ ರೀತಿ ನೀವು ತಿಳ್ಕೊಂಡು ಮಾಡಿದ್ರೆ ಎಲ್ಲವೂ ಕೂಡ ಸಾಧ್ಯ ಆಗುವಂಥದ್ದು. ಯಾರು ತಪ್ಪುಗಳನ್ನ ನೀವು ನಾಳೆನೇ ತಿದ್ಕೊಳ್ಳಿ, ನಾಳೆನೇ ನೀವು ಸಂಕಲ್ಪ ಮಾಡುವಂಥ ರೀತಿನ ಬದಲಾಯಿಸ್ಕೊಳ್ಳಿ. ಇನ್ನು ಸಂಕಲ್ಪನೆ ಯಾವ ರೀತಿ ಮಾಡಬೇಕು ಅಂದರೆ, ಮೊದಲಿಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ನೀವು ದೇವ್ರ ಮನೇಲಿ ಕೂತ್ಕೊಬೇಕು. ಕೂತ್ಕೊಂಡು ಕೈಯಲ್ಲಿ ಅಕ್ಷತೆ, ಹೂವು, ಸ್ವಲ್ಪ ನೀರನ್ನ ಇಟ್ಕೊಂಡು ಕಣ್ಣ ಮುಚ್ಕೊಂಡು ನೀವು ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ 3 ಸರಿ ನಿಮ್ಮ ಪ್ರಾಣ ಶಕ್ತಿನ ಜಾಸ್ತಿನ ಮಾಡ್ಕೋಬೇಕು. 3 ಸರಿ ಉಸಿರು ತೆಗೆದುಕೊಂಡು ಉಸಿರು ಬಿಡಿ. ಆ ನಂತರ ಅಕ್ಷತೆನ, ಹೂವನ್ನ, ನೀರನ್ನ ಕೈಯಲ್ಲಿ ಇಟ್ಕೊಂಡು ನೀವು ಕಣ್ಣನ್ನು ಮುಚ್ಕೊಂಡು ನಿಮ್ಮ ಯಾವ ಒಂದು ಬೇಡಿಕೆ ಇದೆ, ಯಾವ ಒಂದು ಪ್ರಾರ್ಥನೆ ಇದೆ, ಅದನ್ನು ನೀವು ನಿಮ್ಮ ಮನಸ್ಸಲ್ಲೇ ಚಿತ್ರನ ಬಿಡಿಸ್ಕೋಬೇಕು, ಯಾವುದು ನೆರವೇರಬೇಕು ಅಂತ. ಮತ್ತು ನೀವು ಶರಣಾಗತಿ ಭಾವದಿಂದ ಕೇಳಿದ್ರೆ ಮಾತ್ರನೇ ಸಾಧ್ಯ. ಕೆಲವೊಬ್ರು ಇರ್ತಾರೆ, ಇಲ್ಲಪ್ಪ ನಾನು ಇವಾಗ ಏನೋ ಒಂದು ಜಾಬ್ ಸಿಗಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಇಂಟರ್ವ್ಯೂಗೆ ಬಂದಿದ್ದೀನಿ, ಅದು ಪಾಸ್ ಆಗಲೇಬೇಕು, ನಂಗೆ ಆ ಜಾಬ್ ಬೇಕೇ ಬೇಕು, ನಾನಿಷ್ಟು ಪೂಜೆ ಮಾಡಿದ್ದೀನಿ, ನನಗೆ ಜಾಬ್ ಬೇಕೇ ಬೇಕು, ನೀನು ಕೊಡಿಸ್ಲೇಬೇಕು ಅಂತ ಕೇಳ್ತೀರಾ. ಆ ಥರ ಕೇಳೋದಕ್ಕೆ ಹೋಗ್ಬಿಡಿ. ಅದು ಅಹಂಕಾರ ಭಾವದಿಂದ ನಾವು ಸಂಕಲ್ಪ ಮಾಡೋ ರೀತಿ ಆಗುತ್ತೆ. ಅದರಿಂದಾಗಿ ಅಹಂಕಾರ ಭಾವನ ಬಿಟ್ಟು ಶರಣಾಗತಿ ಭಾವದಿಂದ ನೀವು ರಾಯರಲ್ಲಿ ಕೇಳಿದ್ರೆ ಮಾತ್ರ ಇದು ಸಾಧ್ಯ ಆಗುವಂಥದ್ದು. ತಂದೆ, ನನಗೆ ಈ ಜಾಬು ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ ನನ್ನ ಜೀವನಕ್ಕೆ ಯಾವುದು ಒಳ್ಳೆಯದು ಅಂತ ನಿಮಗೆ ಗೊತ್ತು ತಂದೆ. ಅದನ್ನು ನೀನು ಕೊಡಪ್ಪ. ನನ್ನ ಜೀವನಕ್ಕೆ ಅವಶ್ಯಕತೆವಾಗಿದೆ ಮತ್ತು ನನ್ನ ಕಷ್ಟ ತುಂಬ ಇದೆ. ನನಗೆ ಜಾಬಿಗೆ ಸೇರಿಕೊಂಡ್ರೆ ನನಗೆ ಲೈಫ್ಗೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ರೀತಿ ನೀವು ಶರಣಾಗತಿ ಭಾವದಿಂದ ರಾಯರಲ್ಲಿ ಕೇಳಿದ್ರೆ ನಿಮ್ಮ ಸಂಕಲ್ಪ 100% ನೆರವೇರುತ್ತೆ. ಅದು ಬೇಗನೆ, ಅತಿ ಶೀಘ್ರದಲ್ಲೇ ನಿಮಗೆ ಇದರಿಂದ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇನ್ನು ನೀವು ಆ ಥರ ಕೇಳಿದಾದ್ಮೇಲೆ ನಿನ್ನ ಇಚ್ಛೆಯಂತೆ ನಡೀಲಿ ಅಂತ ಹೇಳ್ಬಿಟ್ಟು ರಾಯರ ಪಾದಕ್ಕೆ ನೀವು ಅದನ್ನು ಹಾಕ್ಬಿಟ್ಟು ನೀವು ನಮಸ್ಕಾರನ ಮಾಡಿಕೊಂಡು ಅಲ್ಲಿಗೆ ಅದನ್ನ ಬಿಟ್ಬಿಡಿ. ನೀವು ರಾಯರಲ್ಲಿ ಹೇಳಿದ್ದೀರಾ, ನಿಮ್ಮ ಕಷ್ಟ ಹೇಳಿದ್ದೀರಾ, ನಿಮ್ಮ ಬೇಡಿಕೆ ಹೇಳಿದ್ದೀರಾ, ನೀವು ಸಂಕಲ್ಪನ ಮಾಡ್ಕೊಂಡಿದ್ದೀರಾ, ಅಲ್ಲಿಗೆ ಅದನ್ನು ನೀವು ಅದ್ರ ಬಗ್ಗೆ ಥಿಂಕ್ನ ಮಾಡೋದಕ್ಕೆ ಹೋಗ್ಬಿಡಿ. ಅದರಲ್ಲಿ ನೆಗೆಟಿವ್ ಥಾಟ್ಸ್ನಂತೂ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ಅಲ್ಲಿಗೆ ನೀವು ಬಿಟ್ಬಿಡಿ. ಅದಾಗದೆ ನಿಮ್ಮನ್ನ ಹುಡ್ಕೊಂಡು ಬಂದೇ ಬರುತ್ತೆ. ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ.